ಏನು ಸುಬ್ಬ, ಸಿಂಹ ಈ ರೇಂಜ್ ಕಸರತ್ ಮಾಡ್ತಾ ಇದೆ ಅಂದ್ರೆ ಎಲ್ಲೋ ಬೇಟಾಡೋದಕ್ ಸಂಚಾಗ್ತಾ ಇರ್ಬೇಕು. ಹೌದೌದು, ಇಲ್ಲ ಅಂದ್ರೆ ಇದೆಲ್ಲ ಎಲ್ಲಿ ನಡೆಯುತ್ತೆ? ಲೇ ತರ್ಲೆಗಳ, ಸುಮ್ಮನೆ ಏನೋ ಮಾತಾಡ್ಬಿಟ್ರಿ. ನಾಳೆ ಪೊಲೀಸ್ ಆಗ್ಬೇಕು ಅಂತಿರೋನು ಮೈನ ಕಟ್ಮಸ್ತಾಗಿ ಇಟ್ಕೋಬೇಕು ತಾನೆ. ಹೌದೌದು, ನೀನ್ ಹೇಳೋದು ಕರೆಕ್ಟ್. ಆದ್ರೆ ಇವತ್ತು ಏನಂತ ಜ್ಞಾಪಕ ಇದೆಯಾ? ಏನು ನಿಮ್ ಬರ್ತಡೇನಾ? ಮತ್ತೆ ಹ್ಯಾಪಿ ಆನಿವರ್ಸರಿ. ಏನ್ ಹೇಳ್ತಾ ಇರಾ? ಇವತ್ತು ನನ್ನ ಆನಿವರ್ಸರಿನಾ? ಬರೀ ನಿಂದ ಒಬ್ಬಂದೇ ಅಲ್ಲ, ಅದಕ್ಕೆಲ್ಲ ಆನಿವರ್ಸರಿನೇ. ಏಯ್, ಅವಳು ನಾನು ಜೊತೆಗಿಲ್ಲ ಅಂದ್ಮೇಲೆ ಅದ್ ಹೇಗೆ ಆನಿವರ್ಸರಿ ಆಗುತ್ತೆ? ಸಿಂಹ, ನೀವಿಬ್ರು ಇವಾಗ ಒಟ್ಟಿಗೆ ಇಲ್ದೇ ಇರ್ಬೋದು, ಅವಾಗ ಒಟ್ಟಿಗೆ ಇದ್ರಿ ತಾನೆ. ಒಟ್ಟಿಗೆ ಇದ್ದಿದ್ದ ಸಮಯನ ಹೆಂಗೋ ಮರೆಯಕ್ಕಾಗತ್ತೆ? ಸೇಮ್ ಡೇ ಸೇಮ್ ಟೈಮ್. ನೀನು ಅದಕ್ಕೆ ತಾಳಿ ಕಟ್ಟಿದ್ನ ಮರೆಯಕ್ಕಾಗುತ್ತಾ? ಏನ್ ಸಿಂಹ, ಫೀಲಿಂಗ್ಸ್ ಜಾರ್ತಿದ್ಯಾ? ಇನ್ನ ಬಾಯಿಗೆ ಬಂದು ಮಾತಾಡ್ಬಿಟ್ರ. ನನಗಳ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಗೌಳ ವಿಷಯ ಬಿಟ್ಟಾಕಿ ನೀವಿಬ್ರು ಎಕ್ಸಾಮ್ ಹೇಗೆ ಮಾಡಿದ್ರಿ? ಏಯ್, ಯಾಕ್ರೋ ನಗ್ತಾ ಇದೀರಾ? ಎಕ್ಸಾಮ್ ಬರೀಲಿಲ್ವಾ? ಎಕ್ಸಾಮ್ ಬರ್ದಿದ್ದು ಆಯ್ತು, ರಿಸಲ್ಟ್ ಬಂದಿದ್ದು ಆಯ್ತು, ನಾವಿಬ್ರು ಪಾಸ್ ಆಗಿದ್ದು ಆಯ್ತು. ಸರಿ ಸರಿ, ನೀವಿಬ್ರಿಗೆ ನಾಳೆ ಚಾಕ್ಲೇಟ್ ಕೊಡಿಸ್ತೀನಿ ಆಯ್ತಾ? ನರಸಿಂಹ, ಆಮ ನಿಂದು ವ್ಯಾಯಾಮ ಮುಗ್ದಿದ್ರೆ ಒಂದು ನಿಮಿಷ ಬರ್ತೀಯಪ್ಪ? ಬಂದೆ. ಸರಿ ಹೊಡ್ರ, ಇವಾಗ ನಾಳೆ ಸಿಗ್ತೀನಿ. ಚಿಕ್ಕತ್ತೆ, ನೀವೇನಿಲ್ಲಿ? ಓ, ಅದು ದಿಶನ್ ಜೊತೆ. ಅದು ಸೌಂದರ್ಯ, ನೀನು ನಿನ್ನ ಕಾರಲ್ಲಿ ನನ್ನನ್ನು ಹತ್ತಿಸ್ಲಿಲ್ವಲ್ಲ, ಅದಕ್ಕೆ ದಿಶುನ್ ಜೊತೆ ಬಂದೆ. ನಾನು ಯಾವತ್ತಿದ್ರೂ ನಿನ್ನ ಪಾರ್ಟಿನೇ, ಬೇರೆಯವ್ರ ಥರ ಪಕ್ಷಾಂತರ ಮಾಡಲ್ಲ, ಮೋಸನೂ ಮಾಡಲ್ಲ. ಇನ್ನು ಯಾರ್ಯಾರಿದ್ದಾರೆ ನಿಮ್ಮ ಜೊತೆ? ಅರ್ಚನಾ, ಇಂಥ ಚೀಪ್ ಗ್ಯಾಂಗ್ ಕಟ್ಕೊಂಡು ನೀನು ಎಲೆಕ್ಷನ್ ವಿನ್ ಮಾಡಕ್ ಸಾಧ್ಯನೇ ಇಲ್ಲ. ಸ್ವಲ್ಪ ಕ್ಲಾಸ್ ಆಗಿ ಯೋಚನೆ ಮಾಡ್ಬೇಕು. ಕ್ಲಾಸೋ ಮಾಸೋ, ಬಟ್ ಈ ಎಲೆಕ್ಷನಲ್ಲಿ ಗೆದ್ದು ಪಾಸ್ ಆಗೋದು ನಾನೇ ಮಿಸ್ ಸೌಂದರ್ಯ. ಅದು ನೀವಲ್ಲ, ನಿಮ್ಮಂತ 100 ಸೌಂದರ್ಯ ಬಂದ್ರು ಅದನ್ನ ತಪ್ಪಿಸಕ್ಕಾಗಲ್ಲ. ಓವರ್ ಸ್ಪೀಡ್ ಆಗಲಿ ಓವರ್ ಕಾನ್ಫಿಡೆನ್ಸ್ ಆಗಲಿ ಒಳ್ಳೇದಲ್ಲ, ಅದರಿಂದ ಕೆಟ್ಟದೇ ಆಗೋದು. ಏನಾಗುತ್ತೋ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿಯಾಗಿದೆ ತಾನೆ. ಸೋಲನ್ನ ನಾನು ಅನುಭವಿಸದೇ ಇದ್ರು ಅದನ್ನ ಹತ್ತಿರದಿಂದ ನೋಡಿ ಇಲ್ಲಿ ಗೆಲ್ಲಕ್ ಬಂದವರು ಸೋಲಕ್ಕೂ ರೆಡಿ ಇರಬೇಕು. ವಯಸ್ಸು ಅನುಭವದಲ್ಲಿ ನಾನು ನಿಮ್ಗಿಂತ ಚಿಕ್ಕವಳಾದ್ರೂ ಶಕ್ತಿ ಯುಕ್ತಿಯಲ್ಲಿ ನಾನು ನಿಮ್ಮ ಲೆವೆಲಲ್ಲೇ ಇದೆ. ಗೆಲ್ವೋ ನಂದೋ ನಿಮ್ದು, ವೋಟ್ ಹಾಕೋ ಜನ ಅದನ್ನ ಡಿಸೈಡ್ ಮಾಡ್ತಾರೆ. ನಿನ್ನ ಧೈರ್ಯನೇನೋ ಮೆಚ್ತೀನಿ, ಆದರೆ ಜಾಸ್ತಿ ದಿನ ಇದೆಲ್ಲ ನಡೆಯಲ್ಲ. ರಿಸಲ್ಟ್ ಬಂದ ಮೇಲೂ ಹೀಗೆ ಇರ್ತೀಯೋ ಇಲ್ವೋ ಕಾದ್ ನೋಡಿ. ದಿಶಾ, ಸೌಂದರ್ಯನ ಮುಂದೆ ನೀನು ಗೆಲ್ಲೋದು ಅಷ್ಟು ಈಸಿ ಅಲ್ಲ ಅಂತ ಅನ್ನಿಸ್ತಿದೆ ನನಗೆ. ಡೋ ವರಿ, ಈ ದಿಶಾಗೆ ರಿಸ್ಕು ಚಾಲೆಂಜಸ್ ತುಂಬಾನೇ ಇಷ್ಟ. ನೀವು ಹೇಳ್ದಂಗೆ ಸೌಂದರ್ಯ ಮುಂದೆ ಈ ದಿಶಾ ಗೆಲ್ಲೋದು ಈಸಿ ಅಲ್ಲ, ಬಟ್ ಇಂಪಾಸಿಬಲು ಅಲ್ಲ. ಬನ್ನಿ ಬನ್ನಿ. ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತರ್ತೀಯ ಮಗನೆ? ಹ್ಞೂ, ಶರ್ಟ್ ಹಾಕೊಂಡು ಹೋಗ್ತೀನಿ. ನರಸಿಂಹ, ಎಲ್ಲ ನೀನು ಅನ್ಕೊಂಡ ಹಾಗೆ ಆಗಿದ್ರೆ ಎಲ್ಲರ ಥರ ನೀನು ಚೆನ್ನಾಗಿರ್ಬೋದಿತ್ತು. ಈಗ ನನಗೇನಾಗಿದೆಯಮ್ಮ? ಚೆನ್ನಾಗಿದ್ದೀನಲ್ಲ. ಏನೂ ಆಗಿಲ್ಲ ಕಂದ, ನೀನು ಚೆನ್ನಾಗೇ ಇದೆಯಾ. ಆದರೆ ಮದುವೆ ಆಗಿ ಹೆಂಡತಿ ಜೊತೆಲಿಲ್ಲ ಅಂದರೆ ಆ ನೋವು ಏನು ಅಂತ ನನಗೆ ಅರ್ಥ ಆಗುತ್ತಪ್ಪ. ಇವತ್ತಿಗೆ ನೀನು
ಮದುವೆ ಆಗಿ 1 ವರ್ಷ ಆಯಿತು ಅಂತ ಆ ಮಕ್ಕಳು ಹೇಳೋದನ್ನ ಕೇಳಿಸ್ಕೊಂಡೆ. ಮನ್ಸಿಗೆ ತುಂಬ ಬೇಜಾರಾಯಿತು ಕಣಪ್ಪ. ನೀನು ಯಾಕಮ್ಮ ಬೇಜಾರು ಮಾಡ್ಕೋತೀಯ? ನನಗೇನು ಬೇಜಾರಿಲ್ಲ. ನನ್ನ ಜೊತೆ ನೀನು, ಅಪ್ಪ, ಅತ್ತೆ ಎಲ್ಲರೂ ಇದ್ದೀರಲ್ಲ. ನಾನೇ ಅವಳ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಸುಮ್ಮನೆ ನಿನ್ನಂಥ ಹುಡುಗನ ಹೋಲಿಸ್ಕೊಳಕ್ಕಾಗ್ಲಿ ಪಡ್ಕೊಳಕ್ಕಾಗ್ಲಿ ಆ ಹುಡುಗಿಗೆ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ ಅಷ್ಟೆ. ಆದರೆ ಅವಳೆ ನಿನ್ನ ಮೇಲೆ ದ್ವೇಷ ಸಾಧಿಸಿ ನಿನ್ನ ಜೀವನನೇ ನರಕ ಮಾಡಿಬಿಟ್ಲು. ಈಗ ಅವಳು ಮನೆಗೆ ಬಂದರೂ ಮೊದಲು ಅವಳ ಮೇಲಿದ್ದಿದ್ದ ಭಾವನೆ ಈಗ ಬರಲ್ಲ. ಅಮ್ಮ, ಅವಳೊಂಥರ ಉಸಿರು ಬಳ್ಳಿ ಇದ್ದಂಗೆ. ಯಾವಾಗ ಬೇಕಾದರೂ ಬಣ್ಣ ಬದಲಾಯಿಸ್ತಾಳೆ. ಅದಕ್ಕೆ ಒಳ್ಳೆಯವಳಾಗಿದ್ದೀನಿ ಅಂತ ಮುಖವಾಡ ಹಾಕೊಂಡು ಓಡಾಡ್ತಾಳೆ. ಆ ಮುಖವಾಡ ಯಾವತ್ತು ಕಳ್ಸಿ ಬೀಳುತ್ತೋ ಗೊತ್ತಿಲ್ಲ. ಈಗ ಅವಳ ಬಗ್ಗೆ ಯಾಕೆ ಮಾತು? ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಹಾಯ್ ಸೌಂದರ್ಯ, ಹಲೋ. ಈ ನಾಮಿನೇಷನ್ ಫೈಲ್ ಮಾಡೋದು, ಎಲೆಕ್ಷನ್ನು ಇದೆಲ್ಲ ಯಾಕೆ ಸೌಂದರ್ಯ? ಹೇಗಿದ್ರು ಎಲ್ಲ ಸರಿ ನೀನೇ ತಾನೇ ಗೆಲ್ಲೋದು. ಹೌದು, ಆದ್ರೆ ಕೆಲವ್ರಿಗೆ ನಾವು ಗೆದ್ಬಿಡ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಅದನ್ನ ಇಳಿಸೋದಕ್ಕಾದ್ರೂ ಎಲೆಕ್ಷನ್ ನಡಿಲೇಬೇಕಲ್ಲ. ಅವರೇನೋ ನಿಮ್ ಚಿಕ್ಕತ್ತೆ, ಇವರೆಲ್ಲ ಯಾರು? ಇವಳು ದಿಶಾ, ನಮ್ ಚಿರು ಹೆಂಡತಿ. ಅವಳು ಅರ್ಚನಾ, ನನ್ನ ಹಸ್ಬೆಂಡ್ ತಂಗಿ. ಇನ್ನು ಅವಳು ಜಾಜಿ, ನಮ್ಮ ಮನೆ ಕೆಲ್ಸದವಳು. ಜಾಜಿ ಹೆಸರು ಟಿಪಿಕಲ್ ಆಗಿದೆ. ಹೆಸರು ಜಾಜಿ ಆಗಿದ್ರು ಮಾತ್ರ ಸೂಜಿ ಥರ ಶಾರ್ಪ್. ಓ ಹೌದಾ? ಹಾಯ್ ದಿಶಾ. ಹಲೋ. ಹೆಲೋ ಎವ್ರಿವನ್, ಶೀಸ್ ದಿಶಾ, ನಮ್ಮ ಕ್ಲಬ್ಬಿಗೆ ನ್ಯೂ ಮೆಂಬರ್. ಒಂದೇ ಮನೇಲಿರೋ ಇಬ್ರು ಸೊಸೆಯಂದ್ರು ಕ್ಯಾಂಡಿಡೇಟಾ? ಎಸ್. ಬಟ್ ಒಂದು ಟ್ವಿಸ್ಟ್ ಇದೆ. ಏನು? ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ. ಇಟ್ಸ್ ಅ ಸರ್ಪ್ರೈಸ್.